ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ HR ಕ್ರಿಯೇಷನ್. ಇವತ್ತು ನಾನು ಒಂದು ಸಿಂಪಲ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಈ ಥರ ಒಂದು ಮೆಟಲ್ ಕಾಯಿನ್ಸ್ ಏನು ಬರ್ತವೆ ಇದನ್ನು ಯೂಸ್ ಮಾಡಿ ನಾನು ವರ್ಕ್ನ ಮಾಡ್ತಿರೋದು. ಇದು ಕ್ರೋಶಾ ಡಿಸೈನ್ ತುಂಬ ಸಿಂಪಲ್ ಆಗಿದೆ ಈ ಥರ. ಮತ್ತು 3mm ಬೀಡ್ ಏನು ಬರುತ್ತೆ ಆ ಬೀಡನ್ನು ಕೂಡ ಯೂಸ್ ಮಾಡಿ ವರ್ಕ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಇದಕ್ಕೆ ಸ್ಯಾರಿ ಪಲ್ಲು ಏನಿರುತ್ತೆ ಅಲ್ವಾ, ಅದಕ್ಕೆ ಫಸ್ಟು ಬೇಸ್ ಲೈನ್ನ ಹಾಕೋಬೇಕು. 4 ಚೈನ್ ಹಾಕೋಬೇಕು. ನಾನಿಲ್ಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಈ ಥರ 4 ಚೈನ್ನ ಫಸ್ಟು ಬೇಸ್ ಲೈನೇ ಇದು 4 ಚೈನ್ 1 ಲಾಕ್, 4 ಚೈನ್ 1 ಲಾಕ್, ಈ ಥರ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಇವಾಗ ನೋಡಿ 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹಾಕೊಂಡು ಸಿಂಗಲ್ ಕ್ರೋಶಾ ಮತ್ತು 4 ಚೈನ್ 1 2 3 4 ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶಾ. ಪೂರ್ತಿ ಬೇಸ್ ಲೈನ್ ಇದೇ ಬರುತ್ತೆ ಫ್ರೆಂಡ್ಸ್, ಎಲ್ಲೂ ಏನು ಚೇಂಜ್ ಮಾಡೋ ಅಂಥದ್ದು ಏನಿಲ್ಲ. ಸ್ಯಾರಿ ಸ್ಟಾರ್ಟಿಂಗಿಂದ ಹಿಡಿದು ಎಡ್ಜ್ವರೆಗೂ ನಾವು 4 ಚೈನ್ ಹಾಕಿ ಲಾಕ್ ಮಾಡ್ಕೊತಾನೆ ಹೋಗಬೇಕು. ನೆಕ್ಸ್ಟ್ ಕೂಡ ನಾವು ಇದೇ ಕಲರಲ್ಲೇ ವರ್ಕ್ ಮಾಡೋದು. ಸೊ ಇದು ಸೇಮ್ ಕಲರೇ, ಪೂರ್ತಿ ನಾವು ಒಂದೇ ಕಲರಲ್ಲಿ ವರ್ಕ್ ಮಾಡೋದು. ಇದು ಕಲರ್ ಏನು ಚೇಂಜ್ ಮಾಡೋ ಅಂಥದ್ದು ಏನಿಲ್ಲ. ವಿತೌಟ್ ಕುಚ್ಚು ಮತ್ತು ಮೆಟಲ್ ಕಾಯಿನ್ ಏನು ತೋರಿಸ್ತೆ ಅಲ್ವಾ, ಅದನ್ನು ಯೂಸ್ ಮಾಡಿಕೊಂಡು ವರ್ಕ್ ಮಾಡೋದು. ಇದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೀವು ಬೇಕಾದರೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಕಾಯಿನ್ ಏನಿದೆ ಅದನ್ನು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ಮಾಲ್ ಕಾಯಿನ್ನೇ ಯೂಸ್ ಮಾಡಿದ್ದೀನಿ. ನಿಮ್ಗೆ ಆ ರೀತಿ ಬೇಡ ಅಂತಂದರೆ ಬೇರೆ ಟೈಪಲ್ಲೆಲ್ಲ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಪ್ಲೇನ್ ಕಾಯಿನ್ನ ಯೂಸ್ ಮಾಡಿದ್ದೀನಿ. ನೀವು ಲಕ್ಷ್ಮಿ ಕಾಯಿನ್ ಥರನೂ ಬರುತ್ತಲ್ಲ, ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಮತ್ತು ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನಿದೆ, ಅದಕ್ಕೆ ನಾವು ದಾರಕ್ಕೇ 3mm ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ವರ್ಕ್ನ ಮಾಡಬೇಕು. ನಾನು ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಅಂತ. ಸೊ ನಾವಿವಾಗ ಇಲ್ಲಿ ಏನು ನಾನು 4 ಚೈನ್ ಹಾಕಿ ಲಾಕ್ ಮಾಡ್ತಿದ್ದೀನಿ. ಪೂರ್ತಿ ಸೀರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಅಷ್ಟಿದೆಲ್ಲ. ಸೊ ನಾನು ಈ ರೀತಿಯೇ ಕಂಟಿನ್ಯೂ ಮಾಡ್ತೀನಿ. ಲಾಸ್ಟ್ ಸ್ಟೆಪ್ ತೋರಿಸ್ತೀನಿ ನೋಡಿ. ಇವಾಗ ನಾನು ಪೂರ್ತಿ ಸ್ಯಾರಿಗೆ 4 ಚೈನ್ ಕಂಪ್ಲೀಟ್ ಆಗಿದೆ. ಪೂರ್ತಿ ಬೇಸ್ ಲೈನ್ ಏನಿದೆ ಅಲ್ಲಿ 4 ಚೈನ್ ಕಂಪ್ಲೀಟ್ ಆಗಿದೆ. ಇವಾಗ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು. ಇದಕ್ಕೆ ನಾನು ದಾರ ಏನು 6 ಎಳೆ ದಾರ ತೊಗೊಂಡಿದ್ವಲ್ಲ, ಅದಕ್ಕೆ ಮಣಿನ ಇನ್ಸರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ನೀವು ಮಣಿನ ಫಸ್ಟೇ ಇನ್ಸರ್ಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ. ಇವಾಗ ಸ್ಟಾರ್ಟ್ ಮಾಡೋಣ. ಮತ್ತು ನಾನು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಏನು ಲಾಕ್ ಮಾಡಿದ್ವಿ ಅಲ್ವಾ, ಅಲ್ಲಿ ಹೋಗಿ ದಾರಾನ ತಂದು ಮತ್ತು ಗಂಟು ಹಾಕ್ಕೋಬೇಕು. ಇಲ್ಲ ನೀವು ಫಸ್ಟೇ ದಾರಾನ ಗಂಟು ಹಾಕ್ಕೊಂಡು ಹಾಗೆ ಲಾಕ್ ಮಾಡಿಕೊಂಡ್ರು ನಡೆಯುತ್ತೆ. ಸೊ ನಾನು ಗಂಟು ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಅದೇ ಪಾಯಿಂಟ್ಗೆ ಸೂಜಿನ ಹಾಕಿ ದಾರಾನ
ಹೇಳ್ಕೋಬೇಕು. ಹೇಳ್ಕೊಂಡು ಮತ್ತಿವಾಗ 1 2 3 ಚೈನ್ ಹಾಕೋಬೇಕು. ಮತ್ತು ಒಂದು ಬೀಡನ್ನ ಎಳ್ಕೋಬೇಕು. ಒಂದು ಬೀಡನ್ನ ಎಳ್ಕೊಂಡು ಒನ್ ಟೈಮ್ ದಾರಾನ ಸುತ್ತಿ ಸೂಜಿನ ಈ ಬೀಡ್ ಏನಿದೆ ಇದ್ರೊಳಗಡೆ ಎಳ್ಕೋಬೇಕು. ಹೀಗೆ ಎಳ್ಕೊಂಡು ನೆಕ್ಸ್ಟ್ 4th ಚೈನ್ ಏನು ಹಾಕಿದ್ವಿ ಅಲ್ವಾ, ಆ 4th ಚೈನ್ ಲಾಕ್ ಏನಿತ್ತು ಅದ್ರೊಳಗಡೆ ಹೋಗಿ ದಾರಾನ ತಂದು ಈ ಸೂಜಿ ಏನಿತ್ತು ಟೋಟಲ್ ಈ ಸೂಜಿ ಒಳಗಡೆ ಎಳ್ಕೋಬೇಕಾಗುತ್ತೆ. ಹೀಗೆ ಎಳ್ಕೋಬೇಕು ನೋಡಿ. ಈ 4th ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ಡೈರೆಕ್ಟಾಗಿ ಬೀಡ್ ಏನಿದೆ ಬೀಡ್ ಒಳಗಡೆ ಎಳ್ಕೋಬೇಕು. ಮತ್ತು 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶಾ. ಓಕೆ, ನೆಕ್ಸ್ಟ್ 1 2 ಚೈನ್ ಹಾಕ್ಕೊಂಡು ನಾನಿಲ್ಲಿ ಇದು ಪ್ಲೇನ್ ಮೆಟಲ್ ಕಾಯಿನ್ ಏನಿತ್ತು ಇದನ್ನು ಇನ್ಸರ್ಟ್ ಮಾಡ್ತೀನಿ. ಇದಕ್ಕೆ ನಾನು ಸೂಜಿ ಇದ್ರೊಳಗಡೆ ಇರಬೇಕು. ಮತ್ತು ನಾನಿಲ್ಲಿ ಕಾಯಿನ್ನ ತಗೊಂಡು ಆ ಹೋಲ್ ಗ್ಯಾಪ್ ಒಳಗಡೆ ಹಾಕಿ ಮತ್ತು ಇದನ್ನು ಆ ಕಾಯಿನ್ ಹೋಲ್ ಗ್ಯಾಪ್ ಏನಿತ್ತು ಅದರೊಳಗಡೆ ಹಿಂಗೆ ಎಳ್ಕೊತೀನಿ ದಾರಾನ. ಹೀಗೆ ಎಳ್ಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ಓಕೆ, ಲಾಕ್ ಮಾಡಿ ಆದಮೇಲೆ ಬೀಡನ್ನ ಹಿಂದೆ ತಗೋಬೇಕು. ಹೀಗೆ ಹಿಂದೆ ತಗೊಂಡು ಮತ್ತೆ ಒಂದು ಸರಿ ಲಾಕ್ ನೋಡಿ, ಮತ್ತೆ ಒಂದು ಸರಿ ಲಾಕ್ ಮಾಡಬೇಕು. ಮತ್ತೆ ಇಲ್ಲಿಂದ ಡಬಲ್ ಕ್ರೋಶಾ. ಒಂದು 2 3 4 5 ಡಬಲ್ ಕ್ರೋಶೆ ಆದಮೇಲೆ ಕಾಯಿನ್ ನೋಡಿ ಈ ಥರ ಬರುತ್ತೆ ನಿಮಗೆ. ಓಕೆ, ಈ ರೀತಿ ಕಾಯಿನ್ ಬರುತ್ತೆ ಅಲ್ವಾ. ಇವಾಗ ನೆಕ್ಸ್ಟ್ ಇಲ್ಲಿಂದನೇ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಒಂದು ಬೀಡನ್ನ ಹೀಗೆ ಇಳ್ಕೋಬೇಕು. ಇಳ್ಕೊಂಡು ಬೀಡ್ ಒಳಗಡೆ ಸೂಜಿನ ಇನ್ಸರ್ಟ್ ಮಾಡಿ ಹೀಗೆ ಮತ್ತು ನೆಕ್ಸ್ಟ್ 4th ಚೈನ್ ಗ್ಯಾಪ್ ಏನಿತ್ತು ಅಂದರೆ ಲಾಕು ಅಲ್ಲಿ ಹೋಗಿ ಸೂಜಿನ ದಾರನ ತಂದು ಈ ಥರ ಬೀಡ್ ಒಳಗಡೆಯಿಂದ ಎಳ್ಕೋಬೇಕು. ಅಲ್ಲಿ ಈ ಥರ ಹಿಡ್ಕೊಂಡಾದ್ಮೇಲೆ ನೆಕ್ಸ್ಟ್ 2ರಲ್ಲಿ 1 2ರಲ್ಲಿ 1 ಓಕೆ, ಮತ್ತು 2 ಚೈನ್ ಹಾಕಾದ್ಮೇಲೆ ಕಾಯಿನ್ನ ತಗೊಂಡು ಸೂಜಿ ಒಳಗಡೆ ಹಾಕಿ ದಾರನ ಈ ಕಾಯಿನ್ ಒಳಗಡೆಯಿಂದ ಎಳ್ಕೋಬೇಕು. ಓಕೆ, ಆಫ್ ಮಾಡಿ ಸೂಜಿನ ಮತ್ತೆ ಲಾಕ್ ಮಾಡ್ಕೋಬೇಕು. ಓಕೆ, ಮತ್ತು ಇಲ್ಲಿಂದ ಡಬಲ್ ಕ್ರೋಶಾ 1 2
3 4 5. ನೀವಿಲ್ಲಿ 4 ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಬೇಕಾದರೆ ಮಾಡ್ಕೋಬೋದು, ಅಥವಾ ಇಲ್ಲ ನಮಗೆ ಇನ್ನೂ ಒಂದು ಹಾಕೋಬೋದು ಅನ್ನೋದಾದರೆ 5 ಡಬಲ್ ಕ್ರೋಶ ಬೇಕಾದರೂ ಮಾಡ್ಕೋಬೋದು. ಮತ್ತು ಇಲ್ಲಿಂದನೇ ನೆಕ್ಸ್ಟ್ ಸ್ಲ್ಯಾಂಡಿಂಗ್ ಆರ್ಚ್ ಒಂದು ಸರಿ ದಾರ ಸುತ್ಕೋಬೇಕು, ಬೀಡನ್ನ ಎಳ್ಕೊಂಡು ಸೂಜಿನ ಬೀಡ್ ಒಳಗಡೆ ಇನ್ಸೆಟ್ ಮಾಡಿ, ಮತ್ತು ಆ 4 ಚೈನ್ ಲಾಕ್ ಏನಿತ್ತಲ್ವ ಆ 4 ಚೈನ್ ಲಾಕ್ ಒಳಗಡೆ ಲಾಕ್ ಮಾಡಿ ಸೂಜಿನ ತಂದು ನಾವಿಲ್ಲಿ ಹೀಗೆ ದಾರನ ಸೂಜಿನ ನೋಡಿ ಬೀಡ್ ಒಳಗಡೆಯಿಂದನೇ ಆ ದಾರನ ಹಿಡ್ಕೊಂಬಿಡ್ಬೇಕು. ಹೀಗೆ ಹಿಡ್ಕೊಂಡು ಮತ್ತು ಇವಾಗ ಇಲ್ಲಿ ನಮಗೆ 3 ಗ್ಯಾಪ್ ಫಾರ್ಮ್ ಆಗುತ್ತಲ್ಲ, ಮಾಮೂಲಿ ಡಬಲ್ ಕ್ರೋಶ ಅಲ್ಲಿ 2ರಲ್ಲಿ 1 ಮತ್ತು 2ರಲ್ಲಿ 1. ಓಕೆ, ಮತ್ತು 1 2 ಚೈನ್, ಮತ್ತು ಇಲ್ಲಿಗೇನೆ ಕಾಯಿನ್ ಆ್ಯಡ್ ಮಾಡಿ ಸೂಜಿಲಿ ದಾರಾನ ಕಾಯಿನ್ ಒಳಗಡೆಯಿಂದನೇ ತಂದು, ಮತ್ತು ಆ ದಾರನೇ ಸೇಮ್ ಹೀಗೆ ಲಾಕ್ ಮಾಡ್ಕೋಬೇಕು. ನೋಡಿ ಬೀಡ್ ಲಾಕ್ ಅದು ಕಾಯಿನ್ ಲಾಕ್ ಆಗಿದೆ. ಮತ್ತು ಇದು ಕಾಯಿನ್ನ ಈಗ ಹಿಂದೆ ಎಳ್ಕೊಂಡು ಮತ್ತು ಇನ್ನೊಂದು ಸರಿ ಲಾಕ್. ಓಕೆ, ಹಾಗೂ ಡಬಲ್ ಕ್ರೋಶ 1 2 3 4 5 ಆಗಿದೆ. ಇವಾಗ ಮತ್ತೆ ಒಂದು ಬೀಡನ್ನ ಎಳ್ಕೋಬೇಕು, ಒಂದು ಸರಿ ದಾರನ ಸುತ್ತಕೊಂಡು ಸೂಜಿ ಮೇಲೆ ಆ ಬೀಡ್ ಏನಿದೆ ಅದರೊಳಗಡೆ ಸೂಜಿನ ಇನ್ಸರ್ಟ್ ಮಾಡಿ ಆ 4 ಚೈನ್ ಲಾಕ್ ಅಲ್ಲಿ ದಾರನ ತಂದು ಬೀಡ್ ಒಳಗಡೆಯಿಂದನೇ ಡೈರೆಕ್ಟಾಗಿ ಎಳ್ಕೋಬೇಕು. ಹೀಗೆ ಎಳ್ಕೋಬೇಕು. ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶ 1 2 2 ಚೈನ್ ಹಾಕ್ಕೊಂಡು ಮತ್ತು ಕಾಯಿನ್ ಹಾಕೋಬೇಕು. ಮತ್ತು ದಾರನ ಕಾಯಿನ್ ಒಳಗಡೆಯಿಂದ ತಂದು ಮತ್ತು ಅದೇ ದಾರನ ಮತ್ತೆ ಎಳ್ಕೋಬೇಕು. ಒಂದು ಗ್ಯಾಪ್ ಉಳ್ಕೊಳ್ಳುತ್ತೆ ಅಲ್ವಾ, ಅಲ್ಲಿ ಎಳ್ಕೋಬೇಕು. ನೋಡಿ ಕಾಯಿನ್ ಲಾಕ್ ಆಗಿದೆ, ಮತ್ತು ಕಾಯಿನ್ನ ಈ ಕಡೆ ಥರ ಎಳ್ಕೊಂಡು ಮತ್ತು ಒಂದು ಲಾಕ್. ಓಕೆ, ಲಾಕ್ ಆದಮೇಲೆ ಡಬಲ್ ಕ್ರೋಶ 5 ಡಬಲ್ ಕ್ರೋಶ ಮಾಡ್ಕೋಬೇಕು. 2 3 4 5 ಈ ಥರ ಮಾಡಬೇಕು. ನೋಡಿ ಈ ಥರ ಸ್ಲ್ಯಾಂಡಿಂಗ್ ಆರ್ಚ್ ತುಂಬ ಚೆನ್ನಾಗಿ ಬರುತ್ತೆ ಕಾಯಿನ್.
ನೀವು ಸ್ವಲ್ಪ ಹೋಲ್ ದೊಡ್ಡದಿರೋದನ್ನು ತಗೊಳ್ಳಿ, ಏಕೆಂದರೆ ಇದು ದಾರಾನ ಎಳ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಸ್ವಲ್ಪ ದೊಡ್ಡ ಹೋಲ್ ಇರೋದನ್ನು ತೊಗೊಂಡ್ರೆ ತುಂಬ ಈಸಿಯಾಗಿ ದಾರಾನ ಇನ್ಸರ್ಟ್ ಮಾಡ್ಕೋಬೋದು. ನೋಡಿ, ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೋಬೇಕು. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಕಾಯಿನ್ನ ಲಾಕ್ ಮಾಡ್ಕೋಬೇಕು. ನಿಮಗೆ ಕಾಯಿನ್ ಲಾಕ್ ಆಗೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಅಂದರೆ ನೋಡಿ, ಇವಾಗ ನಾನು ಕರೆಕ್ಟಾಗಿ ತೋರಿಸ್ತೀನಿ. ಈ ಥರ 2 ಚೈನ್ ಹಾಕ್ಕೊಂಡ್ಮೇಲೆ ದಾರಾನ ಸೂಜಿಯಿಂದ ತೆಗಿಬಾರ್ದು, ಈ ಥರನೇ ಇಟ್ಕೊಂಡು ಆಮೇಲೆ ನಾವು ಅದರೊಳಗಡೆ ಕಾಯಿನ್ನ ಹಾಕೋಬೇಕು. ಮತ್ತು ಕಾಯಿನ್ನ ಸ್ವಲ್ಪ ನಿಮ್ಮದು ಲೆಫ್ಟ್ ಸೈಡ್ಗೆ ಮಾಡಿಕೊಂಡು ದಾರಾನ ಹಿಂಗೆ ಕಾಯಿನ್ ಒಳಗಡೆಯಿಂದ ಎಳ್ಕೋಬೇಕು. ಮತ್ತು ಇಲ್ಲಿ ಏನು ಒಂದು ನಾವು 2 ಚೈನ್ ಹಾಕಿ ದಾರ ಇತ್ತಲ್ವ, ಅದರೊಳಗಡೆಯಿಂದ ನೀವು ಆ ದಾರಾನ ಎಳ್ಕೋಬೇಕು. ಹೀಗೆ ಹೀಗೆ ಎಳ್ಕೊಂಡಾದಮೇಲೆ ಸ್ವಲ್ಪ ಕಾಯಿನ್ ಈ ಕಡೆ ಇತ್ತಲ್ವ, ಅದನ್ನು ಹಿಂದೆ ಈ ಕಡೆ ನಿಮ್ಮ ರೈಟ್ ಸೈಡ್ಗೆ ತೆಗೆದು ಹೀಗೆ ಮತ್ತೆ ಲಾಕ್ ಮಾಡ್ಕೋಬೇಕು. ಕಾಯಿನು ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಇವಾಗ ಡಬಲ್ ಕ್ರೋಶ 5. ಆಯಿತು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಡಿಸೈನ್ ಅಂತ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಇದನ್ನ ಲಾಕ್ ಮಾಡೋದು ಸ್ವಲ್ಪ ನೋಡಿಕೊಂಡು ಲಾಕ್ ಮಾಡಿ, ಇಲ್ಲಾಂದರೆ ಇದು ಈ ಥರ ಟ್ವಿಸ್ಟ್ ಈ ರೀತಿ ಟ್ವಿಸ್ಟ್ ಆಗಿಬಿಡ್ತವೆ ಕಾಯಿನ್ಗಳು, ಈ ರೀತಿ ಆಗಿಬಿಡುತ್ತೆ. ನಮಗೆ ಹೀಗೇ ಬರಬೇಕು, ಆವಾಗ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಇದನ್ನು ಕಾಯಿನ್ನ ಲಾಕ್ ಮಾಡ್ಕೊಳ್ಳಿ. ಓಕೆ, ಡಿಸೈನ್ ಪೂರ್ತಿ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಡಿಸೈನ್ ಅಂತ. ಇವಾಗ ನಾನು ಲಾಸ್ಟ್ ಸ್ಟೆಪ್ಪಲ್ಲಿ ತೋರಿಸ್ತಿದ್ದೀನಿ. ಅದು ಪೂರ್ತಿ ಡಿಸೈನ್ ಕಂಪ್ಲೀಟ್ ಆಗಿದೆ. ಇವಾಗ ಇನ್ನೊಂದು 3 ಸ್ಲ್ಯಾಂಡಿಂಗ್ ಆರ್ಚ್ ಇದೆ. ಇವಾಗ ನಾನು ತೋರಿಸ್ತಿದ್ದೀನಿ. ಮತ್ತು ನಾವು ಫಸ್ಟ್ ಹೆಂಗೆ ಮಾಡಿದ್ವಿ ಹಾಗೆ ದಾರಾನ ಸುತ್ತಕೊಂಡು 1 ಟೈಮ್ ಸೂಜಿ ಮೇಲೆ, ಮತ್ತು ಬೀಡ್ ಒಳಗಡೆಯಿಂದ ಸೂಜಿನ ಇನ್ಸರ್ಟ್ ಮಾಡಿ 4 ಚೈನ್ ಗ್ಯಾಪ್ ಏನಿತ್ತಲ್ವ, 4 ಚೈನ್ ಲಾಕು, ಅಲ್ಲಿ ದಾರಾನ ತಂದು ಬೀಡ್ ಒಳಗಡೆಯಿಂದನೇ ಡೈರೆಕ್ಟಾಗಿ ಎಳ್ಕೊಂಬಿಡ್ಬೇಕು. ಅದಾದಮೇಲೆ ಡಬಲ್ ಕ್ರೋಶ ಹಾಕೋಬೇಕು, ಮತ್ತು 2 ಚೈನ್, ಅದಾದಮೇಲೆ ಒಂದು ಕಾಯಿನ್ನ ಹಾಕಿ ಮತ್ತು ದಾರಾನ ಸುತ್ತಿ ಕಾಯಿನ್ ಮತ್ತು ಅದೊಂದು ಡಬಲ್ ಕ್ರೋಶದ್ದು ಚೈನ್ ಏನಿತ್ತು ಅದು ಎರಡನ್ನೂ ಸೇರಿ ದಾರಾನ ಎಳ್ಕೋಬೇಕು ಒಟ್ಟಿಗೆ. 1 ಸೆಕೆಂಡ್. ಹೀಗೆ ಸೂಜಿ ಒಳಗಡೆಯಿಂದ ಇನ್ಸರ್ಟ್ ಮಾಡಿ ಅದೆರಡನ್ನೂ ಸೇರಿಸಿ ಒಟ್ಟಿಗೆ ಎಳ್ಕೋಬೇಕು. ಹೇಗೆ ಲಾಕ್ ಮಾಡಿ ಮತ್ತು ಬೀಡನ್ನ ಹಿಂದೆ ಎಳ್ಕೊಂಡು ಮತ್ತೆ ಒಂದ್ಸರಿ ಲಾಕ್ ಆದಮೇಲೆ ಸೂಜಿ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಡಬಲ್ ಕ್ರೋಶ 4 ಡಬಲ್ ಕ್ರೋಶ ಮಾಡ್ಕೋಬೇಕು. ಇಲ್ಲಿ ಸೇಮ್ ಮೆಥಡ್, ನಾನು ಫಸ್ಟ್ ಏನು ಹೇಳ್ಕೊಟ್ಟೆ ಸೇಮ್ ಮೆಥಡೆಲ್ಲ ಫುಲ್ ಮಾಡ್ಕೋಬೇಕು.
ಇವಾಗ ಲಾಸ್ಟ್ ಎಂಡಿಂಗಲ್ಲಿ ಹೆಂಗೆ ಮಾಡಬೇಕು ಅಂತ ಅಂದರೆ ಸೇಮ್ ಅಂದರೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಬೀಡ್ ಒಳಗಡೆಯಿಂದ ಇನ್ಸರ್ಟ್ ಮಾಡಿ ನಾವಿಲ್ಲಿ ಆರ್ಚ್ ಮಾಡೋ ಹಾಗಿಲ್ಲ, ಡಬಲ್ ಕ್ರೋಶೆ ಮಾಡೋ ಹಾಗಿಲ್ಲ. ಹಾಗೆಯೇ ಲಾಸ್ಟಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ದೆ ಅಲ್ವಾ, ಅಲ್ಲಿ ದಾರನ ಹಿಡ್ಕೊಂಡು ಬೀಡ್ ಒಳಗಡೆಯಿಂದ ಡೈರೆಕ್ಟ್ ದಾರನ ತಂದು ಡಬಲ್ ಕ್ರೋಶೆ ಮಾಡೋದು ಅಷ್ಟೇ. ಇದು ಡಬಲ್ ಕ್ರೋಶೆಗೆ ಲಾಸ್ಟ್ ಆಗುತ್ತೆ. ಆಮೇಲೆ 2 ಟೈಮ್ 2 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೋಬೇಕು. ನೋಡಿ ಲಾಸ್ಟಲ್ಲಿ ಈ ಥರ ನಾವು ಲಾಕ್ ಮಾಡ್ಕೋಬೇಕು, ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಹಾಗೆ ಡೈರೆಕ್ಟಾಗಿ ಲಾಕ್ ಮಾಡೋದಕ್ಕೆ ಹೋದರೆ ಲಾಸ್ಟಲ್ಲಿ ಸ್ವಲ್ಪ ಬೆಂಡ್ ಆದಂಗೆ ಆಗುತ್ತೆ. ಅದಕ್ಕೋಸ್ಕರ ಒಂದು ಲೆವೆಲ್ಗೆ ಇಡಬೇಕಲ್ವಾ. ಸೊ ಬೀಡನ್ನ ಹಾಕಿ ಡಬಲ್ ಕ್ರೋಶೆ ಮಾಡಿನೇ ನಾವಿಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಇವಾಗ ದಾರನ ಕಟ್ ಮಾಡಿಕೊಂಡು ದಾರನ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು. ನೋಡಿ ಇವಾಗ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ನಾವು ಬೀಡನ್ನ ಹಾಕಿ ಡಬಲ್ ಕ್ರೋಶೆ ಮಾಡಿ ಡಿಸೈನ್ನ ಎಂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಡಿಸೈನು ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಲ್ಲ, ತೋರಿಸ್ತೀನಿ ನೋಡ್ಬೋದು. ಫೈನಲ್ ಲುಕ್ ಈ ಥರ ಬಂದಿದೆ. ನಮಗೀಗ ಫ್ರಂಟ್ಗೆ ಇರಬೇಕು, ಅದೇನು ಕಾಯಿನ್ ಇದೆ ಅದು. ನೀವು ಸ್ವಲ್ಪ ದೊಡ್ಡ ಹೋಲ್ ಇರೋದು ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಸ್ಮಾಲ್ ಹೋಲ್ ಇತ್ತು ಅದು ಕಾಯಿನ್ನಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ಟ್ವಿಸ್ಟ್ ಆದಂಗೆ ಆಗಿದೆ. ಸೊ ನೀವು ಸ್ವಲ್ಪ ದೊಡ್ಡ ಹೋಲ್ ಇರೋ ಅಂಥ ಕಾಯಿನ್ಸ್ನ ತೊಗೊಂಡ್ರೆ ಇನ್ನೂ ನೀಟಾಗಿ ಕುತ್ಕೊಳುತ್ತೆ ಅದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.